ಹಾಕಿದ್ದೀರಿ ಈಗ ನೀವು? ಅರ್ಧ ಮುಟ್ಟೆ ಗಾರೆ 30 ಇಟ್ಕೆ. ಮಟ್ಟಿಗೆ ಅಲ್ಲಿ ತೂಕಕ್ಕೆ ಹಿಡಿದು ಟೈಟ್ ಮಾಡ್ಬೇಕಣ್ಣ. ಹಿಂಗೆ ಸ್ಪೀಡ್ ಲೆವೆಲ್ಗೆ ಅವ್ನು ಕಲ್ ಮಾಡ್ಕೋ. ಸ್ಪೀಡ್ ಅಲ್ಲ ಸಿಂಪಲ್ ಆಗಿ ಜಾಸ್ತಿ ನಂಗೆ ಹಾಕು. ಆಯ್ತು 3 ಇಂಚ್ 4 ಇಂಚ್ ಹಾಕ್ಬಿಡು, ಜಾಸ್ತಿ ನಿಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ, ಇವತ್ತಿನ ವಿಡಿಯೋದಲ್ಲಿ ಪ್ಲಮ್ಮಿಂಗ್ ಕೆಲಸ ಮಾಡ್ತಿದ್ದಾರೆ. ನಾವು ಪ್ಲಮ್ಮಿಂಗು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಇಬ್ಬರಿಗೂ ಒಬ್ರಿಗೆ ಕೊಟ್ಟಿರೋದ್ರಿಂದ ಅವರು ಯಾವ್ದು ವರ್ಕ್ ಮಾಡ್ತಾರೋ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಕೆಲವೊಂದು ಸರಿ ಪ್ಲಮ್ಮಿಂಗ್ ಇಟ್ಕೊಂಡಿರ್ತಾರೆ, ಕೆಲವೊಂದು ಸರಿ ಎಲೆಕ್ಟ್ರಿಕಲ್ ವರ್ಕ್ ಮಾಡೋಕ್ಕೆ ಅಂತ ಪೈಪ್ ಇಟ್ಕೊಂಡು ನಿಂತಿರ್ತಾರೆ. ಅದು ಏನು ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಯ್ತಾಯಿಲ್ಲ. ನೀವೇ ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಫುಲ್ಲು ನಿಮಗೆ ಅರ್ಥ ಆಗುತ್ತೆ ಏನು ಕೆಲಸ ಮಾಡ್ತಾರೋ ಇಲ್ಲವೋ ಅಂತ. ನಾವು ಕಟ್ಟಿಸೋದೇ ಅವ್ರು ತೂತ್ ಮಾಡೋದು. ನಮ್ಗೆ ಯಾರೋ ಇದನ್ನ ಹೊಡಿಯೋಕ್ಕಾಗಲ್ಲ ಅಂದರು. ಅದೇಪ್ಪ ಹೊಡಿತಾ ಇದ್ರಿ. ಅದೇ ಹಂಗಂಗೆ ಎದ್ದು ಬಂದ್ಬಿಡ್ತವೆ ಅಂದ್ರಪ್ಪ. ಯಾರೋ ಹೇಳಿದ್ರು ನನ್ಗೆ ಹಂಗಂತ. ಮತ್ತು ಹಂಗಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಇದನ್ನೇ ಹಾಕಿ ಕಟ್ಟಿಸ್ತಾರೆ, ಅದರಲ್ಲೇ ಹೆಂಗೆ ಹೊಡಿತಾರೆ? ಹಾಂ 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 ಹಾಂ. ನೋಡಿ, ಇವಾಗ ಪ್ಲಮ್ಮಿಂಗ್ ಕೆಲಸ ಮಾಡ್ತಿದ್ದಾರಲ್ವ, ನೆಕ್ಸ್ಟ್ ಯಾವ ಕೆಲಸಕ್ಕೆ ಜಂಪ್ ಆಗ್ತಾರೆ ಅಂತ. ನಾವು ಮುಂಚೆನೇ ಎಲ್ಲ ಹೇಳಿರೋದ್ರಿಂದ ಇಷ್ಟು ಸಾಮಾನ ತರಿಸಿ ಇಟ್ಕೊಂಡಿದ್ದೀವಿ. ಇಷ್ಟು ಸಾಮಾನಿಗೆ ಫ್ರೆಂಡ್ಸ್ ಎಷ್ಟಾಯಿತು ಅಂತ ನಿಮಗೆ ಅಂದಾಜು ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಪ್ಲಮ್ಮಿಂಗ್ ವರ್ಕ್ಗೆ ಎಲ್ಲ ಮೆಟೀರಿಯಲ್ ಕಾಸ್ಟ್ ಎಷ್ಟಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಷ್ಟು ತರಿಸಿದ್ದೀವಿ. ಈಗ ಸದ್ಯಕ್ಕೆ ಈ ಥರ ಪೈಪ್ಗಳೆಲ್ಲನೂ ತೊಗೊಬಂದಿಟ್ಟಿದ್ದೀವಿ. ಮತ್ತು ಅಂದರೆ ಪ್ಲಮ್ಮಿಂಗ್ ಕೆಲಸಕ್ಕೆಲ್ಲನೂ ಪೈಪ್ಗಳೆಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀವಿ. ಇನ್ನೇನಿದ್ರು ಅವ್ರು ಬಂದು ವರ್ಕ್ ಮಾಡೋದಷ್ಟೇ ಬಾಕಿ. ನೋಡಿ ಫ್ರೆಂಡ್ಸ್, ನಿಮಗೆ ಈಗಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ನೋಡಿ, ಇಲ್ಲೊಂದು ಕನಕನ ಕಿಂಡಿನೇ ಓಪನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು ಮುಂಚೆ ಇವರು ಪ್ಲಮ್ಮಿಂಗ್ ಕೆಲಸ ಮಾಡಿ ಮುಗಿಸ್ಕೊಂಡು ನೋಡಿ ಇದು ಎಲೆಕ್ಟ್ರಿಕಲ್ ವರ್ಕಿಗೆ ಬಂದಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಯಾವ್ಯಾವ ಕೆಲಸಕ್ಕೆ ಹೇಗೆ ಜಂಪ್ ಆಗ್ತಾರೆ ಅಂತ ಗೊತ್ತಿಲ್ಲ ಅಂತ. ಎಲೆಕ್ಟ್ರಿಕಲ್ ವರ್ಕ್ ನೋಡಿ, ಇದು ಎಷ್ಟು ಅಗಲ ಹೊಡಿತಾರೆ ಅಂತ ನೀವು ಫೈನಲ್ವರೆಗೆ ನೋಡ್ತಾ ಹೋಗಿ. ಇಷ್ಟು ಅಗಲ ಯಾಕೆ ಹೊಡಿತಾ ಇದ್ದಾರಪ್ಪ ಅಂತ ಅಂದರೆ ಮೀಟ್ರ್ ಬೋರ್ಡ್ಗೆ ಫ್ರೆಂಡ್ಸ್. ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮೀಟ್ರ್ ಬೋರ್ಡು ಎಲ್ಲಿ ಬರುತ್ತೆ ಅಂತ ಹೇಳಿ ನಾವು ಫಿಕ್ಸ್ ಮಾಡಿಕೊಂಡು ಅದು ಅಷ್ಟು ಅಗಲ ಬಿಟ್ಬಿಟ್ಟು ನಾವು ಆಲ್ಟ್ರಿ ಇದ್ದೇ ಇರುತ್ತೆ ಅಲ್ಲಿಗೆ ಏನಾದ್ರು ಕೊಟ್ಬಿಟ್ಟು ನೆಕ್ಸ್ಟು ನಾವು ಇಟ್ಟಿಗೆ ಕಟ್ಕೊಂಡು ಹೋದರೆ ಸರಿ ಹೋಗುತ್ತೆ. ಇಲ್ಲಾಂದರೆ ನೋಡಿ ಇಲ್ಲಿ ಈ ಥರ ಹೊಡೆದು ನಮಗೆ ಇಟ್ಟಿಗೆ ವೇಸ್ಟು, ಲೇಬರ್ ವೇಸ್ಟು, ಮತ್ತು ಎಲ್ಲ ಮೆಟೀರಿಯಲ್ಗಳೆಲ್ಲ ವೇಸ್ಟು. ಹಾಗೆಯೇ ಅವ್ರಿಗೂ ನೋಡಿ ಇಲ್ಲಿ ರಿಸ್ಕ್ ಆಗುತ್ತೆ. ನಮಗಂತೂ ಗೊತ್ತಾಗಲಿಲ್ಲ, ಇದೇ ಫಸ್ಟ್ ಟೈಮ್ ಮನೆ ಕಟ್ತಾ ಇರೋದು. ಹಾಗಾಗಿ ನೀವು ಯಾರು ಮನೆ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಈ ಎಲೆಕ್ಟ್ರಿಕಲ್ ಬಗ್ಗೆ ಯೋಚನೆ ಮಾಡಿ ಮೀಟ್ರ್ ಬೋರ್ಡ್ ನಾವು ಎಷ್ಟು ಹಾಕಿಸ್ಬೇಕು, ಹಾಗೆಯೇ ನಾವು ಎಷ್ಟು ಫ್ಲೋರ್ ಮನೆ ಕಟ್ತೀವಿ ಅಂತ ಹೇಳಿ ಯೋಚನೆ ಮಾಡಿ ಅಷ್ಟೆಲ್ಲ ನಾವು ಮುಂಚೆನೇ ಬಿಟ್ಬಿಟ್ಟು ನೀವು ಮನೆ ಕಟ್ಸಿದ್ರೆ ನಮಗೆ ಯೂಸ್ ಆಗುತ್ತೆ. ನೋಡಿ, ನಮಗೆ ಹೆಚ್ಚು ಕಮ್ಮಿ 50 ರಿಂದ 60 ಇಟ್ಟಿಗೆ ವೇಸ್ಟ್ ಆಗಿದೆ ಫ್ರೆಂಡ್ಸ್.
ಮತ್ತು ಲೇಬರ್ ಚಾರ್ಜ್ ವೇಸ್ಟು, ಈಗ ಮತ್ತೆ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು, ಅದು ವೇಸ್ಟು, ಮೆಟೀರಿಯಲ್ ವೇಸ್ಟು, ಎಷ್ಟೊಂದು ವೇಸ್ಟ್ ಆಗಿದೆ. ಮತ್ತು ಇವಾಗ ಇದನ್ನು ರೀಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತ ಅಂದರೆ ಫುಲ್ಲು ಕ್ಲಿಯರ್ ಮಾಡಿಕೊಡಿ ಅಂತ ಅಂದರೆ ಮಾಡಿಕೊಡೋಕ್ಕೂ ಬೇಜಾರು ಮಾಡ್ತಾರೆ. ಹಂಗಾಗಿ ಇದಕ್ಕೆಲ್ಲ ಮಾಡೋಕ್ಕೂ ಮುಂಚೆನೇ ಅಂದರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಸೋಕ್ಕೂ ಮುಂಚೆನೇ ಯೋಚನೆ ಮಾಡಿ ನಮ್ಮ ಮೀಟ್ರ್ ಬೋರ್ಡು ಎಲ್ಲಿ ಬರುತ್ತೆ ಅಂತ ಹೇಳಿ ಆವಾಗ ಕಟ್ಟಡ ಕಟ್ಟಬೇಕಾದ್ರೆ ಅಷ್ಟಾಗಲ ಸ್ಪೇಸ್ನ ಬಿಟ್ಟು ನಾವು ಕಟ್ಟಡ ಕಟ್ಟೋದ್ರಿಂದ ನಮಗೆ ಎಷ್ಟು ಮೆಟೀರಿಯಲು ಉಳ್ಕೊಳ್ಳುತ್ತೆ ಅಂತ ಯೋಚಿಸಿ ನೋಡಿ ಫ್ರೆಂಡ್ಸ್. ಅವರು ಒಂದೊಂದು ಇಟ್ಕೆನೂ ಹೊಡಿಬೇಕಾದ್ರೆ ನಮಗೆ ಕಳ್ಳು ಕಿತ್ತು ಬರೋ ಥರ ಆಗ್ತಾಯಿರುತ್ತೆ. ಯಾಕಂದರೆ ಅದರ ಮೇಲೆ ನಮ್ಮ ಸೆಂಟಿಮೆಂಟ್ ಇದ್ದೇ ಇರುತ್ತಲ್ವ. ಹಾಗಾಗಿ ನೀವೇ ನೋಡ್ತಾ ಇದ್ದೀರಿ ನೋಡಿ, ಈಗ ಎಷ್ಟು ಅಗಲ ಹೊಡೆದಿದ್ದಾರೆ ಅಂತ. ಅದು ಸಾಕಾಗೋದಿಲ್ಲ ಅಂತ ಹೇಳಿ ಇನ್ನೂ ಬಾಕ್ಸ್ ಹಿಂದೆ ಹೋಗಲ್ಲ ಅಂತೇಳಿ ಅದು ಎಡ್ಜಸ್ ಎಲ್ಲನೂ ರಿಮೂವ್ ಮಾಡಿ ಮತ್ತೆ ಫಿಟ್ ಮಾಡಿಟ್ಟು ಹೋಗಿದ್ದಾರೆ. ನಮ್ಮ ಮನೆಯವ್ರು ಮೊದಲೇ ಇಲ್ಲಿ ಬರ್ತದೆ ಅಂತ ಪ್ಲ್ಯಾನ್ ಮಾಡ್ಬಿಟ್ಟು ಬಿಡಿಸ್ತಾರೆ ಆತಾಗಿ. ತಳಿ ಬ್ರೋ ಬೈ ಬೈ ಮಟ್ಟಿಗೆ ಅಲ್ಲಿ ತೂಕಕ್ಕೆ ಹಿಡಿದ್ಬಿಟ್ಟು ಟೈಟ್ ಮಾಡ್ಬೇಕಣ್ಣ. ಹಿಂಗೆ ಸ್ಪೀಡ್ ಲೆವೆಲ್ಗೆ ಅವ್ನು ಕಲ್ ಮಾಡ್ಕೋ. ಅಲ್ಲ ಸಿಂಪಲ್ ಹಿಂಗೆ ಮಾಡ್ಬಿಡು. ಇಲ್ಲ ಅವ್ರು ತೂಕಕ್ಕೆ ಇಳಿಸ್ಕೊತಾರೆ ಬಿಡು, ಕೈಗೆ ಇಳಿಕೋ. ಹಾಂ ಆ ಕಡೆ ಕೈ ಕುಡಿ, ಈ ಕಡೆ ಏನು ನೋಡೋಕೆ ಹೇಳಿ ಬ್ರೋ. ಮಾರ್ಕೆ ಯಾವುದಕ್ಕೆ ಅಂತ ಹೇಳೋದು ಅರ್ಥ ಆಗಲಿಲ್ಲ. ಹಾಂ ಹ್ಞೂ ಮಾರ್ಕ್ ಹಾಕು, ಅಲ್ಲೇ ತಗೋ ಹುಳಿ ಹಾಕು, ತಗೋ ಒಂದಪ್ಪ ಹಾಕು. ಇಲ್ಲೇ ಇಳಿಸಿದೀವಲ್ಲ, ಇಲ್ಲೇ ಹಿಂಗೆ ಅನ್ಬಿಡ ಸಾಕು. ಒಂದು ಬೆಂಡ್ ಹಾಕ್ಬಿಡೋದ ಸಾಕು. ಹಾಂ ನೋಡಪ್ಪ ಹೆಂಗಾಯ್ತದ ಹಂಗೆ ಇನ್ನಿಷ್ಟ. ಇನ್ನೇಡಿ ಹೆಂಗೆ ಬರ್ತದೆ ಹಂಗೆ ಮಾಡಿ. ನಮ್ಮ ಕಡೆಗೆ ಬರಲ್ಲ ಅಂದರೆ ನಾವೇ ಅವ್ರ ಕಡೆ ಕೊಂಡೋಗ್ಬೇಕು. ಅಲ್ಲೇ ಇದು ಮಾರ್ಕ್ ಹಾಕು, ಇದು ಗೋಡೆದು ಮಾರ್ಕ್ ಹಾಕು. ಅಲ್ಲೇ ಜಾಸ್ತಿನೇ ಅನ್ನಂಗೆ ಹಾಕು. ಆಯ್ತು, 3 ಇಂಚಿಂದ 4 ಇಂಚ್ ಹಾಕ್ಬಿಡು, ಜಾಸ್ತಿ ಅನ್ನಂಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಇಟ್ಕೆ ಎಷ್ಟು ವೇಸ್ಟ್ ಆಗಿದೆ ಮತ್ತು ಎಷ್ಟು ಹೋಲ್ ಮಾಡಿ ಮೀಟ್ರ್ ಬೋರ್ಡ್ನ ಇಡಬೇಕು ಅಂತ ಹೇಳಿ ಎಲ್ಲನೂ ಒಡೆದು ಹಾಕಿದ್ದಾರೆ ಅಂತ. ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಮನೆ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಯೋಚಿಸಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಮಗೆ ಯಾರೂ ಹೇಳ್ಕೊಡ್ಲಿಲ್ಲ. ಹೇಳ್ಕೊಟ್ಟಿದ್ದೀರ ನಾವು ಇಷ್ಟಾಗಲ ಬಿಟ್ಬಿಟ್ಟು ಮಾಡ್ತಿದ್ವಿ, ಯಾರೂ ಹೇಳಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ. ಆದರೆ ನೀವೇ ಯೋಚಿಸಿ ಮಾಡಿ, ಮುಂಚೆನೇ ಯೋಚನೆ ಮಾಡಿ ಮಾಡೋದ್ರಿಂದ ನಮಗೂ ಸ್ವಲ್ಪ ಅದರಲ್ಲಿ ಸೇವಿಂಗ್ಸು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.